ರೋಡು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ದರೋಡೆಯ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರು ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದಾರೆ. ದರೋಡೆಗೈದ ಚಿನ್ನಾಭರಣ ಹಾಗೂ 3 ಪ್ರಮುಖ ಆರೋಪಿಗಳ ಜೊತೆಗೆ ದರೋಡೆ ವಸ್ತು ಬಚ್ಚಿಡಲು ಸಹಕರಿಸಿದ ಆರೋಪದಲ್ಲಿ ಆರೋಪಿಯ ತಂದೆಯನ್ನ ವಶಕ್ಕೆ ಪಡೆದಿರುವ ಮಂಗಳೂರು ಪೊಲೀಸರು ಆರೋಪಿಗಳ ವಿಚಾರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಪ್ರಮುಖ ಆರೋಪಿ ಮುರುಗಂಡಿ ತೇವರ್ ಈ ದರೋಡೆಯ ಸಂಚನ ಸುಮಾರು 6 ತಿಂಗಳ ಹಿಂದೆ ರೂಪಿಸಿರುವುದು ಬೆಳಕಿಗೆ ಬಂದಿದೆ ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸಿದರು. ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟ ದಿನಾಂಕ 17 ಜನವರಿ ಮಧ್ಯಾಹ್ನ 1:00 ಮಧ್ಯ ಈ ಕೋಆಪರೇಟಿವ್ ಬ್ಯಾಂಕ್ ಕೋಟೆಕರ ಬ್ರಾಂಚ್ ಅಲ್ಲಿ ಸುಮಾರು 4 ಜನ ಮಾಸ್ಕ್ ಆರೋಪಿಗಳು ಬ್ಯಾಂಕ್ ಬ್ರಾಂಚ್ ಅಲ್ಲಿ ಒಳಗಡೆ ಎಂಟರ್ ಆಗಿ ತಮ್ಮ ಹತ್ರ ಇರೋದು ವೆಪನ್ಸ್, ಅದರಲ್ಲಿ ಮುಖ್ಯವಾಗಿ ಪಿಸ್ಟಲ್ ಮತ್ತು ತಲವಾರ್ ತೋರಿಸಿ ಆ ಬ್ಯಾಂಕಿಂದ ಸುಮಾರು ಒಂದು 18 kg ಗೋಲ್ಡ್ ಮತ್ತು 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಲೂಟಿ ಮಾಡಿ ಹೋಗಿದ್ರು. ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಪೊಲೀಸ್ಗೆ ಬ್ಯಾಂಕಿಂದ ಮಾಹಿತಿ ಬಂತು. ಆ ದಿವಸ ಆನರೇಬಲ್ CM ಕೂಡ ನಮ್ಮ ಮಂಗಳೂರು ಸಿಟಿ ಪ್ರವಾಸದಲ್ಲಿ ಇದ್ರು. ಆವಾಗ ಎಲ್ಲ ಅಧಿಕಾರಿಗಳು ಬಂದೋಬಸ್ತಲ್ಲಿದ್ದರು. ಇಮಿಡಿಯೇಟ್ಲಿ ಉಳ್ಳಾಲ ಇನ್ಸ್ಪೆಕ್ಟರ್ ಮತ್ತು ACP ಧಾನ್ಯ ಅವರನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವಲ್ಪ ಪರಿಶೀಲನೆ ಮಾಡಿದ್ದಾರೆ. ಆದ ನಂತರ ಈ ಕೇಸ್ ರಿಜಿಸ್ಟ್ರೇಷನ್ ನಾವು ಉಳ್ಳಾಲ ಪೊಲೀಸ್ ಸ್ಟೇಷನ್ದಲ್ಲಿ ಮಾಡಿದ್ದೀವಿ. ಅಂಡರ್ ವೇರಿಯಸ್ ಸೆಕ್ಷನ್ ಅವರು BNS ಮತ್ತು ಆರ್ಮ್ಸ್ ಆಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿ ಈ ಕೇಸ್ಗೂ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆಸ್ ಪರ್ ಮೀಡಿಯಾ ರಿಪೋರ್ಟಿಂಗ್, ಯಾಕಂದರೆ ಆ ದಿವಸ 12 ಕೋಟಿದು ಇದು ಬ್ಯಾಂಕ್ ಡಕೇತಿ ರಿಪೋರ್ಟ್ ಆಗಿತ್ತು. ಆ್ಯಂಡ್ ಆಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ it was termed as the second highest bank ಡಕೇತಿ